पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। ದೇವರೆಂದರೆ ತಿರುಪತಿಯ ತಿಮ್ಮಪ್ಪ, ಕುರುಗಳೆಂದರೆ ಮಂಚಾಲೆಯ ರಾಘಪ್ಪನೆಂದೇ ಪ್ರತೀತಿ. ಇವರ ಮೂಲವೇ ದ್ವೈತ ಮತ. ಪ್ರತಿಯೊಂದು ಮತವೂ ಅನಾದಿಯಾಗಿದ್ದರು ಶ್ರೀ ಮಧ್ವಾಚಾರ್ಯರಿಂದ ಪ್ರತಿಷ್ಠಾಪಿತವಾದ ದ್ವೈತ ಮತವು ಅವರ ಕಾಲದಲ್ಲೇ ನಾಡಿನ ಪ್ರತಿಭಾಶಾಲಿಗಳನ್ನು ತನ್ನೆಡೆಗೆ ಆಕರ್ಷಿಸಿತು. ಶ್ರೀ ಮಧ್ವರ ವ್ಯಕ್ತಿತ್ವದ ಪ್ರಭಾವದಿಂದ ಪದ್ಮನಾಭ ತೀರ್ಥರಂತಹ ಮಹಾವಿದ್ವಾಂಸರು, ನರಹರಿ ತೀರ್ಥರಂತಹ ಅನುಭಾವಿಗಳು, ತ್ರಿವಿಕ್ರಮ ಪಂಡಿತರಂತಹ ವಿದ್ವತ್ ತಿಮಿಂಗಲಗಳು ಆಕರ್ಷಿತರಾಗಿ ವಾದದಲ್ಲಿ ಸೋತು ಶ್ರೀ ಮಧ್ವರ ಶಿಷ್ಯರಾಗಿ ದ್ವೈತ ದೀಕ್ಷೆಯನ್ನು ಸ್ವೀಕರಿಸಿದರು. ಈ ಶಿಷ್ಯ ಪರಂಪರೆಯಿಂದಾಗಿ ದ್ವೈತ ಬೀಜವು ಮಹಾವೃಕ್ಷವಾಗಿ ನಾಡಿನಾದ್ಯಂತ ಶಾಪೋಶಾಖೆಗಳಾಗಿ ಮಾಗಿ ಶಿಷ್ಯರೆಂಬ ಫಲ ನೀಡಿತು. ಶ್ರೀ ಮಧ್ವರ ಪರಂಪರೆಯಲ್ಲಿ ಶ್ರೀ ಜಯತೀರ್ಥರು, ಕವೀಂದ್ರ ಇವರೆಲ್ಲರೂ ಈ ಪರಂಪರೆಯಲ್ಲಿ ಸಾಗಿಬಂದವರು. ದ್ವೈತ ಮತದ ರಾಯಭಾರಿ, ಕಲಿಯುಗದ ಕಲ್ಪತರು ಶ್ರೀ ರಾಘವೇಂದ್ರರು. ಶ್ರೀ ರಾಘವೇಂದ್ರ ಸ್ವಾಮಿಗಳು ಕರ್ಮಜ ದೇವತೆ ಶಂಕುಕರ್ಣನ ಅವತಾರ. ಬ್ರಹ್ಮನ ಪೂಜೆಗೆ ಹೂ ತರಲು ಸಹಾಯಕವಾಗಿದ್ದವರು. ಪೂಜೆಗೆ ಲೋಪ ತಂದುದರ ಕಾರಣ ಶಾಪಗ್ರಸ್ತರಾದವರು. ಬ್ರಹ್ಮದೇವನು ಪ್ರತಿದಿನವೂ ಭಗವಂತನ ನಾನಾ ರೂಪಗಳನ್ನು ಪೂಜಿಸುವುದು ವಾಡಿಕೆ. ಅದೊಂದು ದಿನ ಪರಮಾತ್ಮನ ದಶಾವತಾರದ ಪೂಜೆಯಲ್ಲಿ ಮಗ್ನನಾಗಿದ್ದಾನೆ. ಜೊತೆಯಲ್ಲಿ ವಾಣಿಯ ವೀಣಾನಾದವು ಜೊತೆಗೂಡಿರುತ್ತದೆ. 6ನೆಯ ಅವತಾರ ಮುಗಿದು ಶ್ರೀರಾಮನನ್ನು ಪೂಜಿಸುತ್ತಾರೆ. ಆದೌ ರಾಮ ತಪೋವನಾದಿಗಮನಂ ಹತ್ವಾ ಭಗವಂತನ ಸೇವೆಗೆಂದು ತುಳಸಿಗಾಗಿ ಹೂಪಾತ್ರೆಗೆ ಕೈ ಹಾಕುತ್ತಾನೆ. ತುಳಸಿ ಇಲ್ಲ. ಶಂಕುಕರ್ಣ, ಜಗನ್ನಾಥನ ಆರಾಧನೆಗೆ ಅಡ್ಡಿ ಮಾಡಿದುದೂ ಅಲ್ಲದೆ ದೈತ್ಯನಂತೆ ನಗುವೆಯ. ಕರ್ತವ್ಯ ಲೋಪದ ಫಲವನ್ನು ಅನುಭವಿಸು. ದೈತ್ಯ ಯೋನಿಯಲ್ಲಿ ಜನಿಸು. ತಂದೆಯೇ, ಕ್ಷಮಿಸು. ಅಪರಾಧಕ್ಕಾಗಿ ಮನ್ನಿಸು ತಂದೆ. ಶಂಕುಕರ್ಣ, ಕೊಟ್ಟ ಶಾಪವನ್ನು ಹಿಂದೆ ಪಡೆಯುವುದು, ಆದರೂ ಶಿಕ್ಷೆಯನ್ನು ಅನುಭವಿಸಲೇಬೇಕು. ದೇವ, ಏಕಿಂತ ಪರೀಕ್ಷೆ? ಸಣ್ಣ ತಪ್ಪಿಗೆ ಇಷ್ಟೊಂದು ದೊಡ್ಡ ಶಿಕ್ಷೆಯೇ? ಶಂಕುಕರ್ಣ, ಹೆದರದಿರು. ಕಾರಣ ಚಿಕ್ಕದಿರಬಹುದು. ಅದರ ಹಿಂದೆ ಒಂದು ಸದುದ್ದೇಶವಿದೆ. ನನ್ನ ಈ ಶಾಪದಿಂದ ಲೋಕ ಕಲ್ಯಾಣವಾಗುತ್ತದೆ. ಶಾಪ ಮಾತ್ರ ಲೋಕ ಕಲ್ಯಾಣಕ್ಕೆ. ನೀನು ಈ ಶಾಪ ಭರಿಸಲೇಬೇಕು. ಆಗಲಿ ದೇವ, ಹೋಗಿ ಬರುವೆನು. ಶಂಕುಕರ್ಣಾಖ್ಯ ದೇವಸ್ತು ಬ್ರಹ್ಮಶಾಪಾಚ್ಚ ಭೂತಲೇ. ಬ್ರಹ್ಮನಿಂದ ಶಾಪ ಪಡೆದು ದೈತ್ಯವಂಶದಲ್ಲಿ ಜನಿಸುವ ಶಂಕುಕರ್ಣ ಹಿರಣ್ಯಕಶಿಪುವಿನ ಮಗನಾಗಿ ಪ್ರಹ್ಲಾದನಾಗಿ ಬೆಳೆಯುತ್ತಾನೆ. ಉಸಿರಿನ ಕಣ ಕಣದಲ್ಲೂ ಶ್ರೀಹರಿಯ ಧ್ಯಾನ ಮಾಡುತ್ತಾ ಶ್ರೀಹರಿಯ ಮಹಿಮೆಗಳನ್ನು ತೋರಿಸುತ್ತಾ ಬರುತ್ತಾನೆ. ನಾರಾಯಣಾಯ ನಮಃ. ಓಂ ನಮೋ ನಾರಾಯಣಾಯ ನಮಃ. ಓಂ ನಮೋ ನಾರಾಯಣಾಯ ನಮಃ. ಓಂ ನಮೋ ನಾರಾಯಣಾಯ ನಮಃ. ಒಮ್ಮೆ ಸಭೆಯಲ್ಲಿ ನಿನ್ನ ಹರಿಗೆ ಇಷ್ಟೊಂದು ಮಹಿಮೆ? ತಂದೆಯೇ, ಶ್ರೀಹರಿ ಎಂಬ ನಾಮವೊಂದೇ ವಿಶ್ವದ ನಿಜವಾದ ಮಂತ್ರ. ನಿನ್ನನ್ನು ಮಾತನಾಡಲು ಬಿಟ್ಟಿದ್ದು ತಪ್ಪು. ನಿನ್ನ ಸಾವು ನನ್ನಿಂದಲೇ. ಶ್ರೀಹರಿಯ ರಕ್ಷೆ ಇರಲು ಒಂದು ಹುಲ್ಲು ಅಲಗಾಡದು. ಹಾಗಾದರೆ ನೀನು ಹೇಳುವುದು ಆ ಹರಿ ಎಲ್ಲೆಲ್ಲೂ ಇರುವನೆಂದೇ? ಹೌದು ತಂದೆ. ಹಾಗಾದರೆ ನನಗಿಂತ ಬೇರೆಯಾದ ಜಗದೀಶ್ವರ ಇಂದು ಇಲ್ಲಿ ನಿನ್ನನ್ನು ರಕ್ಷಿಸಲಿ. ಸಣ್ಣ ಇರುವೆಗೂ ಆಹಾರ ಒದಗಿಸುವ ಆ ಭಗವಂತ ನನ್ನ ಕೈ ಬಿಡುವನೆ? ಖಂಡಿತ ಇಲ್ಲ. ಹಾಗಾದರೆ ಆ ನಿನ್ನ ಹರಿ ಈ ಕಂಬದಲ್ಲಿರುವನೇ?
ಖಂಡಿತ. स एव राघवेन्द्राख्ययतिरूपेण सर्वदा कलौ युगे रामसेवां कुर्वन् मन्त्रालये भवत्. ಮುಂದೆ ಪ್ರಹ್ಲಾದರೆ ದ್ವಾಪರ ಯುಗದಲ್ಲಿ ಬಾಹ್ಲೀಕ ರಾಜರಾಗಿ ನಂತರ ಕಲಿಯುಗದಲ್ಲಿ ಶ್ರೀ ವ್ಯಾಸತೀರ್ಥರಾಗಿ ಜನಿಸುತ್ತಾರೆ. ತಮ್ಮ ಜೀವಿತಾವಧಿಯಲ್ಲಿ ಅನೇಕ ಮಹಿಮೆ ಪವಾಡಗಳನ್ನು ಮಾಡುತ್ತಾ ಜನಸಾಮಾನ್ಯರಿಗೆ ನೆಮ್ಮದಿ ನೀಡುತ್ತಾ ಮಧ್ವಮತವನ್ನು ಉದ್ಧರಿಸುತ್ತಾರೆ. ನಂತರ ಶ್ರೀ ರಾಘವೇಂದ್ರರಾಗಿ ಅವತರಿಸುತ್ತಾರೆ.